ಅಂದು ಜೂಲಿಯಸ್ ಅನ್ನೋ ರೋಮನ್ ರಾಜನ ಮೇಲೆ ಕಾಂಪಿಟೇಷನ್ಗೋಸ್ಕರ ಅಗಸ್ಟಸ್ ಅನ್ನೋ ರೋಮನ್ ರಾಜ ತಗೊಂಡಿದ್ದ ನಿರ್ಧಾರದಿಂದ ಫೆಬ್ರವರಿಯಿಂದ 29 ಅನ್ನೋದು ಶಿಫ್ಟ್ ಆಗಿ ಆಗಸ್ಟಿಗೆ ಸೇರ್ಕೊಳ್ತು. ಅದಾದಮೇಲೆ ಫೆಬ್ರವರಿನಲ್ಲಿ 29 ನಿಮಗೆ ಗೊತ್ತಿರೋ ಹಾಗೆ 4 ವರ್ಷಕ್ಕೆ ಒಂದ್ಸರಿ ಬರ್ತಾ ಇರುತ್ತೆ. ಆದರೆ ಫೆಬ್ರವರಿ 30 ಅನ್ನೋದು ಯಾವತ್ತೂ ಕ್ಯಾಲೆಂಡ್ರಲ್ಲಿ ಬರಲೇ ಇಲ್ಲ. ಫೆಬ್ರವರಿ 30 ಕ್ಯಾಲೆಂಡ್ರಲ್ಲಿ ಬರಲಿಲ್ಲ ಅಂದರೆ ಏನು, ನಾವು ಥಿಯೇಟ್ರಿಗೆ ತೊಗೊಂಡ್ಬರ್ತೀವಿ ಅಂತ ಶಂಕರ್ ಮೂವೀಸ್ ಇಂಟರ್ನ್ಯಾಷನಲ್ ಅವರು ಅವ್ರ ಬ್ಯಾನರ್ ಅಡಿಯಲ್ಲಿ ಜೋಸೆಫ್ ಬೇಬಿ ಅವರ ನಿರ್ಮಾಣದಲ್ಲಿ ML ಪ್ರಶಾಂತ್ ಅವರು ನಿರ್ದೇಶನ ಮಾಡಿರುವಂತಹ ಫೆಬ್ರವರಿ 30 ಚಿತ್ರದ ಟ್ರೈಲರ್ ಲಾಂಚ್ ಇವತ್ತು. ನೀವೆಲ್ಲರೂ ಬಂದಿದ್ದೀರಾ ಹಾರೈಸೋಕೆ ಹಾಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಎಲ್ರಿಗೂ ಸ್ವಾಗತ. ನಮ್ಮ ಮಾಧ್ಯಮದ ಹಿರಿಯರಿಗೆ, ಡಿಜಿಟಲ್ ಮೀಡಿಯಾದ ಮಿತ್ರರಿಗೆ, ಹಾಗೆ ಚಿತ್ರತಂಡದವರಿಗೆ, ಹಾಗೆ ಬಂದಿರುವಂಥ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಫೆಬ್ರವರಿ 30 ಅಂದಾಕ್ಷಣ ಒಂಥರ ಡಿಫ್ರೆಂಟ್ ಫೀಲ್ ಬರುತ್ತೆ. ಆಬ್ವಿಯಸ್ಲಿ ರಿಯಲಿಸ್ಟಿಕ್ ಅಂತ ಇಲ್ಲದೆ ಇರೋದು ಒಂಥರ ಅನ್ಸರ್ಟೈನಿಟಿ ಅಥವಾ ಮಿಸ್ಟೀರಿಯಸ್ ಅಂತ ಒಂದು ಫೀಲ್ ಬರುತ್ತೆ. ಆ ಎಲ್ಲ ಅಂಶಗಳು ಈ ಚಿತ್ರದಲ್ಲಿದೆ. ಮೊದಲನೇದಾಗಿ ಈ ಚಿತ್ರದ ಬೇಕೊಂದು ಜಾಗ ಅನ್ನೋ ಒಂದು ಲಿರಿಕಲ್ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಸಿನಿಮಾ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ಬೇಕು ಅಂತ ನಾನು ಡೈರೆಕ್ಟರ್ ML ಪ್ರಶಾಂತ್ ಅವ್ರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತೀನಿ. ಮೊದಲಿಗೆ ಇವತ್ತು ನಿರ್ಮಾಪಕರು ಬಂದಿಲ್ಲ, ಕಾರಣಾಂತರಗಳಿಂದ ಅವ್ರ ಮನೇಲಿ ಒಬ್ರು ತೀರ್ಕೊಂಡಿದ್ದಾರೆ, ಹಾಗಾಗಿ ಅದೆಲ್ಲ ಇನ್ಫಾರ್ಮೇಶನ್ ಸರಿ ತಿಳಿಸ್ಕೊಡ್ತಾರೆ. ಮಿಸ್ಟೀರಿಯಸ್ ಆಗಿತ್ತು, ತುಂಬಾನೇ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಡೈರೆಕ್ಟರ್ ML ಪ್ರಶಾಂತ್ ಸರ್ ಹಾಗೆ ಚೇತನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಡಿಸ್ಟ್ರಿಬ್ಯೂಟರ್ ಹಾಗೆ ಈ ಸಿನಿಮಾಗೆ ಸ್ವಲ್ಪ ಕ್ರಿಯೇಟಿವ್ ಇನ್ಪುಟ್ಸ್ ನ ಕೊಟ್ಟಿದ್ದಾರೆ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಿರ್ಮಾಪಕರು ಜೋಸೆಫ್ ಬೇಬಿ ಏನಿದ್ದಾರೆ ಅವರು ಬೇಸಿಕಲಿ ಈಸ್ ಫ್ರಮ್ ತಮಿಳುನಾಡು, ಕೊಯಮತ್ತೂರು. ಅವರು ಒಬ್ಬ ತಮಿಳ ವ್ಯಕ್ತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂದು ಅವರು ಸಿನಿಮಾ ಮಾಡ್ತಾರೆ ಅನ್ನೋದು ಮೊದಲನೇ ಖುಷಿ ತರಂತ ವಿಚಾರ. ಅದು ನಮ್ಮ ಮೈಸೂರು ಹುಡುಗರು ಒಂದು ಸಬ್ಜೆಕ್ಟ್ನ ಮಾಡಿರೋದ್ರಿಂದಾಗಿ ಆ ಸಬ್ಜೆಕ್ಟ್ಗೆ ಒತ್ತು ಕೊಟ್ಟು ಇಡೀ ಚಿತ್ರತಂಡ ಆರ್ಟಿಸ್ಟ್ಗಳೆಲ್ಲ ಏನಿದ್ದಾರೆ ಬಂದು ರಿಹರ್ಸಲ್ ಮಾಡಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ. ಸೊ ಹಾರರ್ ಸಿನಿಮಾ ಅಥವಾ ಇನ್ನೊಂದೊಂದೊಂದು ಫೀಲ್ಗಿಂತ ಹೆಚ್ಚಾಗಿ ತುಂಬ ಒಂದು ನಿಮ್ಮ ಕೆಪಾಸಿಟಿ ಎಷ್ಟಿದೆ, ಸೊ ಈ ಥರ ಒಂದು ಜಾನರಲ್ಲಿ ಕೇಳೋಂಥ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ. ಸೊ ನಾನು ಬಹುತೇಕ ಭಾಗ ಎಲ್ಲ ಹೊಸಬ್ರು ಸಿನಿಮಾಗಳನ್ನೇ ಸಪೋರ್ಟ್ ಮಾಡ್ತಾ ನಮ್ಮ ಕೈಲಾದಂಥ ಸಹಾಯ ಮಾಡಿ, ಈವನ್ ಮಲ್ಟಿಪ್ಲೆಕ್ಸ್ನ ಶೋಸ್ಗಳಾಗಲಿ ಥಿಯೇಟರ್ಸ್ಗಳಾಗಲಿ ಅವ್ರಿಗೆ ತೊಂದರೆ ಆಗದ ರೀತಿ ಮಾಡಿಕೊಡ್ತಾ ಬಂದಿದ್ದೀವಿ ಇಲ್ಲಿವರೆಗೂ. ಸೊ ಅದನ್ನೇ ಮುಂದುವರಿಸಿದ್ವಿ. ಬಟ್ ಏನಂದರೆ ಈ ಸಿನಿಮಾ ನಮ್ಮ ಊರಿನ ಹುಡುಗರಾಗಿ, ನಾನು ಮೈಸೂರವನ್ನೇ, ಸೊ ಮೈಸೂರು ಹುಡುಗರಾಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡು ಮಾಡಿದ್ದೀವಿ. ಸೊ ಖಂಡಿತವಾಗ್ಲೂ ಈ ಟ್ರೈಲರ್ ನೀವು ಏನು ನೋಡಿದ್ರಿ ಇದಕ್ಕಿಂತ ದ್ವಿತೀಯವಾಗಿ ನಿಮಗೆ ಅದು ಇಷ್ಟ ಆಗುತ್ತೆ. ಥಿಯೇಟರ್ನಲ್ಲಿ ಆ ಸೌಂಡು ಮತ್ತು ಆ ವಿಜುವಲ್ಸು, ಆಮೇಲೆ ಇವ್ರ ಪರಿಶ್ರಮ ಏನಿದೆ ವಿತಿನ್ ಅವ್ರು ಕೊಟ್ಟಿರೋಂಥ ಟೈಮ್ನಲ್ಲಿ ಅದೇ ರೀತಿ ಶೂಟ್ ಮಾಡಿದ್ದಾರೆ. ನಮ್ಗೆ ಏನು ಹೇಳಿದ್ರು ಅದೇ ರೀತಿ ಶೂಟ್ ಮಾಡಿದ್ದಾರೆ. ಸೊ ಅದರಿಂದಾಗಿ ಪಾಪ ನಿರ್ಮಾಪಕರು ಕಾರಣಾಂತರಗಳು ಬರೋಕ್ಕಾಗಿಲ್ಲ. ಸೊ ಅವ್ರ ಪರವಾಗಿ ನಾನು ಎಲ್ಲರಿಗೂ ನಿಮ್ಗೆ ಬಂದಿರೋರು ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದೀನಿ. ಸೊ ಇದೇ ಫೆಬ್ರವರಿ 30, ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ಚಿತ್ರವನ್ನು ನೋಡಿ. ಸೊ ಹೊಸ ಚಿತ್ರತಂಡಗಳಿಗೆ ಆಶೀರ್ವಾದ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಯಾಕಂದರೆ ಎಲ್ಲ ಪ್ರತಿಯೊಬ್ಬರು ಸ್ಟಾರ್ ಸಿನಿಮಾನೇ ಬೇಕು ಅಂತ ಅಂದರೆ ಥಿಯೇಟರ್ಗಳೆಲ್ಲ ಬೇಗ ಬಾಗ್ಲಾಗ್ಬಿಡ್ತಾರೆ. ಸೊ ಅದು ಇವತ್ತು ಆಲ್ರೆಡಿ ನಡೀತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಆಗಬಾರ್ದು, ಚಿತ್ರಮಂದಿರಗಳು ಉಳ್ಕೋಬೇಕು, ಕನ್ನಡ ಚಿತ್ರರಂಗ ಉಳ್ಕೋಬೇಕು ಅಂದರೆ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಬೇಕು. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ನೀಡಿ ಅಂತೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ಸರ್ ಆಲ್ಮೋಸ್ಟ್ ಒಂದು 75+ ಪ್ಲಾನ್ ಮಾಡಿದ್ದೀವಿ ಸರ್, ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸಸ್. ಸರ್ ಮೈಸೂರು ಭಾಗದಲ್ಲಿ ಈಗ ಆಲ್ರೆಡಿ 6 ಮಲ್ಟಿಪ್ಲೆಕ್ಸ್ ಇದೆ. ಸೊ 6 ಮಲ್ಟಿಪ್ಲೆಕ್ಸ್ ಬರುತ್ತೆ. ಸಿಂಗಲ್ ಸ್ಕ್ರೀನ್ ಅವತ್ತಿನ ಯಾವ್ದು ಅವೈಲೇಬಲ್ ಬರುತ್ತೆ ಅದು ಬರುತ್ತೆ ಸರ್. ಸೊ ಯಾಕಂದರೆ ಈಗ 6ನೇ ತಾರೀಕಿಗೆ ಆಲ್ಮೋಸ್ಟ್ ಒಂದು 10 12 ಕನ್ನಡ ಸಿನಿಮಾಗಳಿದೆ. ಸೊ ಅದಾದ ನಂತರ ಅದಕ್ಕೋಸ್ಕರ ನಾನು ಡೇಟನ್ನು ಚೇಂಜ್ ಮಾಡಿ ಸರ್ ಎಲ್ಲ ಇದೆ, ಎಲ್ಲ ಸೇಮ್ ಆಸ್ ಇಟ್ ಈಸ್. ಮಾರ್ಚ್ 17ವರೆಗೂ ಅದೇ ರೀತಿ ಇದೆ. ಬಟ್ ಅದೇ ಸರ್, ಈಗ ಏನಾಗುತ್ತೆ ಅಂದರೆ ಈಗ ಸಿನಿಮಾ ಯಾವ ಸಿನಿಮಾ ಸ್ಟಫ್ ಇದೆ ಆ ಸಿನಿಮಾ ನಿಲ್ಲುತ್ತೆ. ಅಲ್ಟಿಮೇಟ್ಲಿ ಅದೇನೇ ರಿಸಲ್ಟ್, ಜನಗಳೇ ಹೇಳಬೇಕು ಅಂತ ನಾವೇನು ಮಾಡೋದಕ್ಕಾಗಲ್ಲ. ಹೌದು ಸರ್, ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಸರ್. ಅದೇ ಹೇಳಿದ್ರಲ್ಲ ಸರ್, ಈಗ ಜನಕ್ಕೆ ಪ್ರಮೋಷನ್ಸ್ ಅಂತ ನಾವು ಎಷ್ಟು ಮಾಡೋದಕ್ಕೆ ಸಾಧ್ಯ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಏನಾಗಿದೆ ಸ್ವಲ್ಪ ಎಲ್ಲ ಜನ ಮೊಬೈಲ್ ಅಡಿಕ್ಷನ್ಸ್ ಆಗಿರೋದ್ರಿಂದಾಗಿ ಸರ್ ಅದೇ ತುಂಬ ದುಡ್ಡು ಬರ್ತಾ ಬಿಡ್ತಾರೆ. ಈಗ ಬೇರೆ ಭಾಷೆಯವರು ನಮ್ಮನ್ನ ಅಲ್ಲಿ ಬರಬೇಡಿ ಅಂತ ಹೇಳ್ತಾರೆ, ನಾವು ಅವ್ರನ್ನ ಮಾತ್ರ ನಾವು ಈಗ ಸ್ವಾಗತ ಮಾಡ್ತೀವಿ. ಈಗ ಪೈರಸಿ ಇದು, ಈಗ ನಮ್ಮ ಸೀನಿಯರ್ಗಳಲ್ಲಿ ಜಗ್ಗೇಶ್ ಸರ್ ಆಗಲಿ, ಈಗ ಅದೆಲ್ಲ ಯಾವುದು 45 ಮತ್ತು ಮಾರುತು ಸುದೀಪ್ ಸರ್ ಎಲ್ಲರೂ ಹೇಳಿದ್ರು, ಯಾರು ಬರ್ತಾ ಇದ್ದಾರೆ ಸರ್ ಹೊರಗಡೆ. ಸೊ ಅದೇ ರೀತಿಯಲ್ಲಿ ಯಾರು ಬರ್ತಾರಲ್ಲ ಸರ್. ಪ್ರಾಬ್ಲಮ್ ಏನಂತ ಅಂದರೆ ಸರ್, ಸಪೋರ್ಟಿಂಗ್ ಯಾರು ಬರಲ್ಲ ಸರ್. ಈಗ ಹೊಸಬ್ರು ಸಿನಿಮಾ ಅಂದ ತಕ್ಷಣ ಯಾರು ಬಂದು ಸಪೋರ್ಟ್ ಮಾಡಿದಾಗ ನಿಂತ್ಕೊಂಡಾಗ ಅನುಕೂಲ ಆಗುತ್ತಲ್ಲ ಸರ್.
ಸರ್ ಕಂಟೆಂಟ್ ಚೆನ್ನಾಗಿದೆ, ಸಿನಿಮಾ ಕ್ಲಿಕ್ ಆಗುತ್ತೆ, 100% ವಿ ಬಿಲೀವ್ ಸರ್. ಆ ಕಂಟೆಂಟ್ ಪ್ರದರ್ಶನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಲ್ಲ ಸರ್. ಅದು ಅವಕಾಶನೇ ಮಾಡಿಕೊಡ್ತಾರಲ್ಲ. ಈಗ ಮಲ್ಟಿಪ್ಲೆಕ್ಸ್ ಶೋಸ್ ಕೊಡಲ್ಲ, ಮತ್ತೊಂದು ಪ್ರತಿಯೊಂದು ಆಲ್ರೆಡಿ ಚರ್ಚೆಗಳು ನಡೆದಿದೆ. ಅದೇನು ಹೌದು ಸರ್. ಸರ್ ಇಲ್ಲ, ನಾವು ನಮ್ಗೆ ಒಬ್ಬಂದೇ ಹೇಳ್ತಾರೆ ಸರ್, ಎಲ್ಲಾರ್ದು ಪ್ರಾಬ್ಲಮ್ ಹೇಳ್ತಾರೆ ಸರ್. ಈಗ ಅಮೃತ ರಂಜನ್ ಅವ್ರದ್ದು ಹೇಳಿದ್ರಲ್ಲ ಸರ್, ನೀವು ಅವ್ರದ್ದು ಎಲ್ಲಾರ್ದು ಪ್ರತಿಯೊಂದು ಕನ್ನಡ ಸಿನಿಮಾಗಳದ್ದು ಸಮಸ್ಯೆ ಇದ್ದೇ ಆಗ್ತಾ ಇರೋದು. ಹೌದು ಸರ್, ಬರ್ತಾರೆ ಸರ್, ಬರ್ತಾ ಇಲ್ಲ. ಈಗ ನಾವೇನು ಅದೇನಾಗ್ತಾ ಇದೆ ಸರ್, ಕಂಪ್ಯಾರಿಸನ್ ನಾವು ಮಾಡಲೇಬೇಕಾಗುತ್ತಲ್ಲ ಸರ್ ಬೇರೆ ಭಾಷೆಗೆ. ಈಗ ಅಲ್ಲಿ ಯಾವ ರೀತಿ ಒಗ್ಗಟ್ಟಿಂದ ನಿಂತ್ಕೋತಾರೆ, ಯಾವ ರೀತಿ ಪ್ರಮೋಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಾವು ಕರೆದಿದ್ದು, ನಾವು ಇನ್ವೈಟ್ ಮಾಡಿದ್ದು, ಹೋಗಿದ್ದು, ಎಲ್ಲ ಮಾಡಿದ್ದು. ಬಟ್ ಆದರೆ ಅವರು ರೀಸನ್ಗಳು ಅವರೇ ಕೊಡ್ತಾರೆ. ಸೊ ಆಬ್ವಿಯಸ್ಲಿ ವಿ ಕ್ಯಾಂಟ್ ವೇಟ್ ಫಾರ್ ದಟ್. ನಾವು ಏನಿದೆ ನಾವು ಪ್ಲಾನ್ ಪ್ರಕಾರ ನಾವು ಬರಲೇಬೇಕು, ಬರ್ತೀವಿ. ಅದೇ ಸರ್ ಜನಗಳಿಗೆ, ಯಾಕಂದ್ರೆ ಹೇಳಿದ್ರಲ್ಲ ಸರ್, ಈಗ ನಿರ್ಮಾಪಕರು ನಮ್ಮ ಕನ್ನಡದವರಾಗಿದ್ದಕ್ಕಿಂತ ಹೆಚ್ಚಾಗಿ ಹೊರಗಡೆ ರಾಜ್ಯದಿಂದ ಬಂದು ನಮ್ಮ ಕನ್ನಡ ಕಥೆಗಳನ್ನ ಒಪ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂದ್ರೆ ಅದು ದೊಡ್ಡ ವಿಷಯ ಅಲ್ಲ ಸರ್ ನಮಗೆ. ಸೊ ಅದು ಯಾಕಂದ್ರೆ ಈಗ ನನಗೆ ಓವರ್ ಆಲ್ ಸಿನಿಮಾಗೆ ಮೇಜರ್ ನನಗೆ ಅನಿಸಿದೆ ಅದು. ಯಾಕಂದ್ರೆ ಇಲ್ಲಿ ಇರುವಾಗ ಸ್ವಲ್ಪ ಯೋಚನೆ ಮಾಡ್ತೀವಿ ಹೊಸಬ್ರನ್ನ ಹಾಕೊಂಡು ಮಾಡಬೇಕು ಅಂದಾಗ. ಬಟ್ ಅಲ್ಲಿ ನಿರ್ಮಾಪಕರು ಇವ್ರ ಹುಡುಗರನ್ನ ಕತೆ ಕೇಳಿ, ಅದು ಯಾಕಂದ್ರೆ ಬೇಸಿಕಲಿ ದೇ ಆರ್ ನಾಟ್ ಫ್ರಮ್ ಇಂಡಸ್ಟ್ರಿ, ದೇ ಆರ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಇವರು ಮೈಕ್ರೋಸಾಫ್ಟ್ ಎಕ್ಸೆಲ್ ಕೆಲಸ ಮಾಡ್ತಾರೆ ಮೈಸೂರಿನಲ್ಲಿ. ಸೊ ಅವ್ರು ಸಿನಿಮಾ ಮಾಡಬೇಕು ಅನ್ನೋ ಆಸಕ್ತಿ, ಅವ್ರ ಕತೆ, ಇದೆಲ್ಲನೂ ಒಂದು ಪೂರಕವಾಗಿ ಸಪೋರ್ಟಿಂಗ್ ಬಂದಿದೆ ಸರ್. ಸೊ ಬಂದಿದ್ದಾರೆ, ಆಬ್ವಿಯಸ್ಲಿ ನೋಡೋಣ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಾನು IT ಎಂಪ್ಲಾಯಿ. ಸಣ್ಣ ಪುಟ್ಟ ಶಾರ್ಟ್ ಫಿಲಮ್ ಮಾಡ್ತಿದ್ದೆ. ಅಂದರೆ ನನ್ನ ಕೊಲೀಗ್ಸ್ನ ಯೂಸ್ ಮಾಡಿ ನಾವು ಹೇಳ್ತೀವಲ್ವ, ಈ ಥರ ಒಂದು ದಿನ ಬರುತ್ತೆ ನನ್ನ ಲೈಫಲ್ಲಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ನಾವು ಪ್ರತಿ ಸಲ ಹೇಳ್ತೀವಿ. ಯಾವುದೋ ಒಂದು ಕಹಿ ಘಟನೆ ನಡೆದಾಗ ಅಥವಾ ಯಾರೋ ಒಬ್ಬರಿಗೆ ತೊಂದರೆ ಆದಾಗ ಎಕ್ಸ್ಪೆಕ್ಟ್ ಮಾಡದೇ ಇರೋ ದಿನಗಳು. ಇವಾಗ ನಮಗೆ ಪುನೀತ್ ರಾಜ್ಕುಮಾರ್ ಸರ್ ಹೋದ್ರು, ಯಾರು ಎಕ್ಸ್ಪೆಕ್ಟ್ ಮಾಡಿದ್ರ? ಕೊರೋನಾ ಬರುತ್ತೆ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರ? ಆ ಥರ ನಮ್ಮ ಕಲ್ಪನೆಯಲ್ಲೂ ಇರಲಿಲ್ಲ. ಸೊ ಫೆಬ್ರವರಿ 30 ನಮ್ಮ ಕಲ್ಪನೆಯಲ್ಲಿದೆ, ಕ್ಯಾಲೆಂಡರಲ್ಲೇ ನಾವು ನೋಡಿ. ಫೆಬ್ರವರಿ 30 ಬಗ್ಗೆ ಹೇಳ್ಬೇಕಂದ್ರೆ ಇದು ನನ್ನ ಫಸ್ಟ್ ಹಾರರ್ ಸಬ್ಜೆಕ್ಟ್. ಇಲ್ಲಿವರೆಗೂ ನಾನು ಯಾವುದೂ ಹಾರರ್ ಸಿನಿಮಾ ಮಾಡಿರಲಿಲ್ಲ. ಇದು ತುಂಬಾ ವರ್ಷಗಳ ಹಿಂದೆ ನಮ್ಮ ಪ್ರಶಾಂತ್ ಸರ್ ನಮಗೆ ಕತೆ ಹೇಳಿದಾಗ ತುಂಬಾ ಯೂನಿಕ್ ಆಗಿದೆಯಲ್ಲ ಕತೆ ಇದು ಅಂತ ಅನಿಸ್ತು. ಬಟ್ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಕಾಸ್ಟಿಂಗ್ ಅಲ್ಲಿ, ಯಾರನ್ನ ಕಾಸ್ಟ್ ಮಾಡಬೇಕು ಯಾರನ್ನ ಮಾಡಬಾರ್ದು ಅಂತ. ಅದು ಹೇಗೋ ಮಾಡಿ ಆಡಿಷನ್ಸ್ ಕೊಟ್ಟು ಸೆಲೆಕ್ಟ್ ಆದೆ. ಆ ಟೈಮಲ್ಲಿ ಎಸ್ಪೆಷಲಿ ನಾನು ಯಾವ ಪ್ರಾಜೆಕ್ಟ್ಸ್ ಮಾಡಿರಲಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಸಿನಿಮಾ ಮೆನಿ ಇಯರ್ಸ್ ಅಗೋ. ಸೊ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಇನ್ ಮೀ ಸರ್. ಸೊ ಸಿನಿಮಾ ಮುಗಿಯೋಷ್ಟೊತ್ತಿಗೆ ನಾನೇ ಎಷ್ಟೊಂದು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿ ಇಲ್ಲಿ ನಿಂತಿದ್ದೀನಿ. ಸೊ ಆ ಅವಕಾಶ ಕೊಟ್ಟಂತ ಪ್ರಶಾಂತ್ ಸರ್ಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಜೋಸೆಫ್ ಬೇಬಿ ಸರ್ಗೂ ಅಷ್ಟೇ. ಟು ಬಿಲೀವ್, ಒಬ್ಬರು ಹೊಸಬ್ರನ್ನ ಬಿಲೀವ್ ಮಾಡೋದು ತುಂಬ ಕಷ್ಟ, ಎಸ್ಪೆಷಲಿ ಇಂಡಸ್ಟ್ರಿ ಯಾವುದೇ ಫೀಲ್ಡಲ್ಲಾಗಲಿ. ಅದು ಅವರು ಬೇರೆ ಸ್ಟೇಟಿಂದ ಇದ್ದು ಕೂಡ ನಮ್ಗೆ ಬಿಲೀವ್ ಮಾಡಿ, ನಮ್ಮ ಕತೆ ಮೇಲೆ ಬಿಲೀವ್ ಮಾಡಿ ನಮ್ಗೆ ಇನ್ವೆಸ್ಟ್ ಮಾಡಿದ್ರಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಈ ಸಿನಿಮಾ ನಾನು ತುಂಬ ಕಲಿತೆ. ಟೆಕ್ನಿಕಾಲಿಟಿ ಪರ್ಸ್ಪೆಕ್ಟಿವ್ಸ್ ಆಗಲಿ, ನಮ್ಮ ಉನ್ನಿಕೃಷ್ಣನ್ ಅವರು, ಎವ್ರಿಬಡಿ ದೇ ಟೈರ್ಡ್ಲೆಸ್ಲಿ ವರ್ಕ್ ಮಾಡಿದ್ದಾರೆ. ಯಾಕಂದ್ರೆ ನಾವು ಶೂಟ್ ಮಾಡಿದ ಲೊಕೇಶನಲ್ಲಿ ಹೇಗಿತ್ತು ಅಂತಂದ್ರೆ, ನಮಗೆ ಸೆಲ್ ಫೋನ್ ನೆಟ್ವರ್ಕ್ ಇರಲಿಲ್ಲ. ಇವಾಗ ಈಸಿಯಾಗಿ ಪಕ್ಕದಲ್ಲಿರೋರು ಅವ್ರನ್ನ ಫೋನ್ ಮಾಡ್ಬಿಟ್ಟು ಇಲ್ಲಿ ತಗೊಂಬನ್ನಿ ಅದು ಇದು ಮಾಡ್ಬೋದಲ್ವಾ, ಅಲ್ಲಿ ಆ ಥರ ಆಗ್ತಿರ್ಲಿಲ್ಲ. ಎಲ್ಲ ಸೆಟ್ಟಲ್ಲೇ ಇರಬೇಕಾಗಿತ್ತು, ಪ್ರತಿಯೊಬ್ಬರು ಪ್ರೆಸೆಂಟ್ ಆಗಿರ್ಬೇಕಾಗಿತ್ತು. ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಆಮೇಲೆ ಮೆಜಾರಿಟಿ ಸಿನಿಮಾ ನಾವು ನೈಟೇ ಶೂಟ್ ಮಾಡಿರೋದು. ಸೊ ಬೆಳಗ್ಗೆ ಹೊತ್ತು ಮಲಗ್ತಾ ಇದ್ವಿ, ರಾತ್ರಿ ಹೊತ್ತು ಫುಲ್ ಶೂಟಿಂಗ್ ಮಾಡ್ತಾ ಇದ್ವಿ. ಇಟ್ ವಾಸ್ ಹೇಳ್ತಾ ಇಲ್ಲ, ಆಯ್ತು ಒನ್ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಆ್ಯಂಡ್ ಕಥೆನೂ ತುಂಬ ಚೆನ್ನಾಗಿದೆ, ತುಂಬ ಸಸ್ಪೆನ್ಸ್ ಇದೆ, ಹಾರರ್, ಎಸ್ಪೆಷಲಿ ಹಾರರ್ ತುಂಬ ಇದೆ. ಸೊ ಐ ಹೋಪ್ ಆಲ್ ಆಫ್ ಯು ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಹಾಂ ಹೌದು ಸರ್, ಹೌದು ಸರ್. ನೀ ಆ್ಯಕ್ಟರ್ಗೆ ಇದು ಆಬ್ವಿಯಸ್ಲಿ ಇಟ್ಸ್ ಅ ಬಿಗ್ ಥಿಂಗ್ ಅಲ್ವಾ ಸರ್. ನಾನು ಅಲ್ಲಿ ಬಿಗ್ ಬಾಸ್, ಹಾಂ ಇದೆಲ್ಲ ಬಿಗ್ ಬಾಸ್ಗಿಂತ ಮುಂಚೆ ಮಾಡಿದ ಸಿನಿಮಾಗಳು ಸರ್. ಸೊ ನಂದಿನ ನೆಕ್ಸ್ಟ್ ಇನ್ನೊಂದು 2-3 ಸಿನಿಮಾ ರೆಡಿ ಇದೆ. ಇನ್ನು ಒಂದು ಮಂತ್ಲಿ ರಿಲೀಸ್ ಆಗುತ್ತೆ ಅದು, ಥ್ಯಾಂಕ್ಫುಲಿ. ಸೊ ಇದೆಲ್ಲ ನಾನು ಬಿಗ್ ಬಾಸ್ಗಿಂತ ಮುಂಚೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು. ಸೊ ಬಿಗ್ ಬಾಸ್ ಹೋಗಕ್ಕೆ ಏನಕ್ಕೆ ಹೋದೆ ಅಂತಂದ್ರೆ, ಇಟ್ ವಾಸ್ ಮೋರ್ ಲೈಕ್ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ವಾ. ಎಲ್ರಿಗೂ ಅವಕಾಶ ಸಿಗಲ್ಲ, ಸಿಕ್ಕಿದಾಗ ಬಳಸ್ಕೋಬೇಕು ಅಂತ ಮಾಡಿದ್ದು. ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಇವಾಗ ಕರೆಂಟ್ಲಿ ಒಂದು ಪೊಲೀಸ್ ರೋಲ್ ಮಾಡ್ತಾ ಇದ್ದೀನಿ. ಸೊ ದಟ್ ಇಸ್ ವೈ ದ ಲುಕ್. ಅದು ಬೇಗ ರಿಲೀಸ್ ಆಗುತ್ತೆ. ಸೊ ಅದೇ ಅವಕಾಶಗಳು ಸ್ಲೋ ಆ್ಯಂಡ್ ಸ್ಟಡಿ ಸರ್, ತುಂಬಾ ಸ್ಲೋ ಇದೆ, ಬಟ್ ಡೆಫಿನೆಟ್ಲಿ ಬರ್ತಾ ಇದೆ. ಎಸ್ ಸರ್, ಬಾಡಿ ಲ್ಯಾಂಗ್ವೇಜ್ ಸರ್ ಎಲ್ಲ ಚೇಂಜ್ ಆಗೋಯ್ತು ಸರ್. ನಂದು ಮೆಂಟಾಲಿಟಿನೇ ಚೇಂಜ್ ಆಗೋಯ್ತು. ಥ್ಯಾಂಕ್ ಯು ಸರ್. ಅದೊಂಥರ ರೀಬಿಲ್ಡಿಂಗ್ ಮೈಸೆಲ್ಫ್ ಥರ ಇತ್ತದು. ಇಟ್ಸ್ ನಾಟ್ ಈಸಿ. ನಾನು ಪ್ರತಿಯೊಬ್ಬರಿಗೂ ಹೇಳಬೇಕು, ಬಿಗ್ ಬಾಸ್ ಇಸ್ ನಾಟ್ ಈಸಿ. ಹೊರಗಡೆ ಕೂತ್ಕೊಂಡೆ ಅವ್ರಿಗೆ ಏನು ಪಾಪ್ಯುಲಾರಿಟಿ ಸಿಕ್ಬಿಡುತ್ತೆ ಅದು ಹೇಳ್ತೀವಲ್ಲ, ತುಂಬ ಕಷ್ಟ.
ಯಾಕಂದ್ರೆ ಇಟ್ಸ್ ನಾಟ್ ನನ್ನೇ ನೋಡಿದಾಗ ನೀವು ನನ್ನ ಓದಾಗ ಆ ಥರ ಎಷ್ಟು ವೇಟ್ ಇತ್ತು, ಹೊರಗಡೆ ಬಂದಾಗ ಎಷ್ಟು ವೇಟ್ ಇದ್ದೀನಿ. ಇಟ್ಸ್ ವೆರಿ ಟ್ರೈನಿಂಗ್ ಆಲ್ಸೋ, ಬಟ್ ಯಾ ಇಟ್ಸ್ ನಾಟ್ ಈಸಿ. ಬಿಗ್ ಬಾಸ್ ಇಸ್ ನಾಟ್ ಈಸಿ. ಹೆಲ್ಪ್ ಆದರೆ ವೆರಿ ಗುಡ್ ಸರ್. ನನಗೂ ಅದೇ ಬೇಕಲ್ವಾ, ಗ್ರೋತ್ ಇಸ್ ಇಂಪಾರ್ಟೆಂಟ್. ಅದೇ ಯಾರೆಲ್ಲ ನನ್ನ ಇಷ್ಟಪಡ್ತಾರೋ ಡೆಫಿನೆಟ್ಲಿ ಐ ಥಿಂಕ್ ಅವ್ರಿಗೂ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಸೊ ಯಾ ಹೋಪ್ಫುಲಿ ದೇ ಡು. ಬಿಗ್ ಬಾಸ್ ಇಂದ ಬಂದ್ಮೇಲೆ ಯಾವುದೋ ಹೊಸ ತರ ಪಾತ್ರಗಳು ಸಿಕ್ಕಿಲ್ಲ ಸರ್. ಬಟ್ ಅದಕ್ಕಿಂತ ಮುಂಚೆ ನಾನು ತುಂಬಾ ವೆರೈಟಿ ಆಫ್ ಪಾತ್ರಗಳು ಮಾಡಿದ್ದೀನಿ. ಇವಾಗ ಒಂದು ಹಾರರ್ ಸಬ್ಜೆಕ್ಟ್, ಆಮೇಲೆ ಒಂದು ಪೊಲೀಸ್ ರೋಲ್ ಮಾಡ್ತಾ ಇದೀನಿ, ಒಂದು ಆರ್ಮಿ ರೋಲ್ ಮಾಡಿದೆ. ಸೊ ನಾನು ಆದಷ್ಟು ವೆರೈಟಿ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೊಂಥರ ಫೀಲಿಂಗ್ ದಟ್ ನಾನು ಏನೇ ಮಾಡಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಮಾಡಬೇಕು. ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ತುಂಬಾ ಇಷ್ಟ ನನಗೆ. ಸೊ ಅದೇ ಸರ್, ನಮ್ಮ ಕೈಯಲ್ಲಿ ಏನಿದೆ ಪ್ರಯತ್ನ ಒಂದು ಮಾಡ್ಬೋದು. ನಾನು ಫಿಸಿಕಲಿ ಟ್ರಾನ್ಸ್ಫಾರ್ಮೇಷನ್ಸ್ ಮಾಡ್ತಾ ಇದ್ದೀನಿ, ಹೊಸ ಹೊಸ ಕ್ಯಾರೆಕ್ಟರ್ಸ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್ ಮೈ ಬೆಸ್ಟ್. ಸೊ ಇಟ್ ವರ್ಕ್ಸ್ ಔಟ್ ಅಷ್ಟೇ ಸರ್. ಇದು ಪಾತ್ರಕ್ಕಿಂತ ಐ ಫೀಲ್ ಸ್ಟೋರಿನೇ ಸೆಳಿಬೇಕು ಜನ. ಇವಾಗ ನಂದೊಂದು ಪಾತ್ರ ಏನಿದೆಲ್ಲ ಅದು ಸ್ಟೋರಿಗೋಸ್ಕರ ಆಪ್ಟ್ ಆಗಿದೆ. ಇಟ್ಸ್ ನಾಟ್ ಲೈಕ್ ನನ್ನ ಪಾತ್ರದಿಂದನೇ ಕತೆ ಅಂತೀನಿಲ್ಲ, ಕಥೆಯಿಂದ ನಾವೆಲ್ಲ ಪಾತ್ರಗಳು ಸೇರಿದೀವಿ. ಸೊ ಕತೆ ಇಸ್ ದ ಹೀರೋ ಆಫ್ ದ ಸಿನಿಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಭಿ. ಮತ್ತೆ ಈ ಸಿನಿಮಾದಲ್ಲಿ ನನಗನ್ಸಿರೋ ವಿಶೇಷ ಏನಂದ್ರೆ, ಜೋಸೆಫ್ ಬೇಬಿ ಅನ್ನೋರು ಮೂಲತಃ ಚೆನ್ನೈನವರು. ಅಲ್ಲಿ ಒಂದು 3-4 ಸಿನಿಮಾಗಳನ್ನ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿ ಮೇಲೆ ಒಂದು ಸೆಳೆತ, ಇದ್ರ ಮೇಲೆ ಏನೋ ಒಂದು ಅಭಿಮಾನಕ್ಕೆ ಇವರು ಇಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಸಿನಿಮಾ ಎಲ್ಲರಿಗೂ ರೀಚ್ ಆದರೆ, ಅವ್ರು ಹಾಕಿರೋ ಹಣ ವಾಪಸ್ ಬಂದರೆ ಮತ್ತೆ ಮತ್ತೆ ಹೆಚ್ಚಿನ ಮಟ್ಟದಲ್ಲಿ ಅವರು ಹೂಡಿಕೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ನೀವೆಲ್ಲರೂ ಪ್ರೋತ್ಸಾಹ ಮಾಡಿ. ಹೊಸಬರೇ ಸೇರಿ ಮಾಡ್ತಿರೋ ಸಿನಿಮಾ, ಸಣ್ಣ ಪುಟ್ಟ ಲೋಪದೋಷಗಳು ಇರಬಹುದು. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಈ ಸಿನಿಮಾನ ಒಂದು ಮಟ್ಟಕ್ಕೆ ತಲುಪಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ, ಈ ಸಿನಿಮಾ ಮುಗಿಯೋ ಒಂದು 2 ನಿಮಿಷ ಮಾತ್ರ ಇದೆ. ಈ ಸಿನಿಮಾ ಹಿಟ್ಟಾದರೆ 2ನೇ ಪಾರ್ಟ್ ನಾನೇ ಇದ್ದೀನಿ ಅಂತ ಹೇಳಿದ್ದಾರೆ. ಗಾಡ್ ಗ್ರೇಸ್ ಎಲ್ಲ ಥರ ಹಿಟ್ ಆಗಲಿ, ಮುಂದೆ 2nd ಪಾರ್ಟು ಕೂಡ ಶುರು ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ಆ್ಯಕ್ಟರ್ಸ್ಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಇಲ್ಲ ಮಾಡಿಲ್ಲ ಸರ್. ಎಲ್ಲರೂ ಹೇಳಾಗಿದೆ ಈಗ ಆಲ್ರೆಡಿ. ಇದು ನನ್ನ ಫಸ್ಟ್ ಸಿನಿಮಾ. ಹಾಗೆ ಇಲ್ಲಿರೋ ಎಲ್ಲ ಕಾಸ್ಟ್ಗೂ ಕೂಡ, ಆಲ್ಮೋಸ್ಟ್ ಎಲ್ಲ ಕಾಸ್ಟ್ಗೂ ಕೂಡ ಇದು ಮೊದಲನೇ ಸಿನಿಮಾ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಮತ್ತೆ ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಮತ್ತೆ ನಮ್ಮ ಡೈರೆಕ್ಟರ್ಗೂ ಕೂಡ ಆಲ್ ದಿ ಬೆಸ್ಟ್, ಮತ್ತೆ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ನನ್ನ ಕ್ಯಾರೆಕ್ಟರ್ ಹೇಳ್ಬೇಕಂದ್ರೆ, ನಾನು ಅಭಿಷೇಕ್ ಆಪೋಸಿಟ್ ಮಾಡ್ತಿರೋದು. ಎಲ್ಲರೂ ಕನೆಕ್ಟ್ ಮಾಡ್ಕೋತಾರೆ. ಈಗ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಅಂತ ಏನೊಂದು ಕ್ಯಾರೆಕ್ಟರ್ ಅಂತ ನೀವು ಹೇಳಿದ್ರೆ ಎಲ್ಲರೂ ಕನೆಕ್ಟ್ ಮಾಡ್ಕೋತಾರೆ. ಅವಳು ಯಾವ ತರ ಪ್ರೀತಿ ಮಾಡ್ತಾಳೆ, ಅವಳು ಯಾವ ತರ ಒಂದು ವಿಷಯನ ಹೇಗೆ ಅವಳು ಏನು ಕನೆಕ್ಟ್ ಮಾಡ್ಕೋತಾಳೆ ಅಂದ್ರೆ ಎಲ್ಲರೂ ಕನೆಕ್ಟ್ ಮಾಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು ಅಷ್ಟೇ. ಇನ್ನು ಕಥೆ ಹೇಳಂಗಿಲ್ಲ ಅಂತ. ಹೌದು, ಇದು ನನ್ನ ಫಸ್ಟ್ ಸಿನಿಮಾ ಸರ್. ಇದಕ್ಕಿಂತ ಮುಂಚೆ ನಾನು ಥಿಯೇಟರ್ ಮಾಡ್ತಾ ಇದ್ದೆ. ನಟನ ರಂಗಶಾಲೆಯಲ್ಲಿ ನಾನು ಥಿಯೇಟರ್ ಮಾಡಿದ್ದೀನಿ, ಮತ್ತೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಆಕ್ಟ್ ಮಾಡಿದ್ದೀನಿ. ಅದು ಬಿಟ್ಟರೆ ಇದು ನನ್ನ ಫಸ್ಟ್ ಸಿನಿಮಾ ಅಷ್ಟೇ. ಅನುಕೂಲ ಆಯ್ತು ಸರ್, ಕ್ಯಾರೆಕ್ಟರ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಮತ್ತೆ ಸೆಟ್ ಅಲ್ಲಿ ನಮ್ಮ ಒಂದು ಫ್ಯಾಮಿಲಿ ಅಂತ, ಥಿಯೇಟರ್ ಅಲ್ಲಿ ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿಯಾಗಿ ನಾವು ಬಾಂಡ್ ಕ್ರಿಯೇಟ್ ಮಾಡ್ಕೋತೀವಿ. ಸೊ ಹಾಗೇನೆ ಅದು ಸಿನಿಮಾ ಕೂಡ ಅಪ್ಲೈ ಆಗುತ್ತೆ. ಸೊ ಈಗ ಒಬ್ರ ಜೊತೆ ಕಂಫರ್ಟಬಲ್ ಆಗಿರ್ಬೇಕು, ಅಥವಾ ಒಂದು ಟೀಮ್ ಸ್ಪಿರಿಟ್ ಅಂತ ಏನಿದೆ ಅದು ಥಿಯೇಟರ್ ಅಲ್ಲಿ ಕಲ್ತಿದ್ದೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. Even yesterday we finished the last part of the grading for the movie. Then it's a group effort. Look, when Prashant came to Wilson came to me. So there the story has started in such a way that it started blooming from the smallest process, from the minute process, and we started working on the script. Then it became a big
thing which at a point we were able to pitch it to Baby Chettan, and in the first meeting itself the producer said okay for this movie. So then it all started in a very quick way. We started having the audition. We started having the associate director Manu and Harsha to be involved in this. Then the shoot, the pre-production was also a little bit stronger pre-production, so that we were able to finish the whole movie in just 18 days. It was a great experience. The main challenge which I had to do was also this 18 days challenge. The whole shoot is happening in the night. Mostly the whole shoot is happening in the night. So I need to cover the whole building which the shoot is happening into a night sequence. So even from the day to night and night to day. So people, the artist and everybody, they don't even know if it is night or day when they are inside. So the shoot starts in the day, maybe the shoot ends in the next day morning. When they come out, it will be day again. So it was a very tough process back then when we were shooting it. And I'm thankful to all the artists and all the crew for being with me, because it was my challenge to finish this in 18 days. We had almost double the call sheet. Yeah, we had to finish it because this is actually shot in Kuttikaram. Ammachi Kottaram is the name of this place. So it's a palace. We don't have much days there. Availability is less. It's a tourist spot also. So we need to finish that in this much days. No. Payment, see, no. But double payment itself for everybody, for all the crew and all the cast. But the thing is that this story literally happens in a place where nothing is there. As you see in the trailer itself, it is just fire and light. So lighting itself was a little limited. We had only few lights to light it, a small generator. A small crew it was, just the movement, the camera, the track and trolley, and very few lights. We have done the whole movie in very few lights. Yeah, this is my first. In Malayalam I have done. Right, this is my first movie, both in Kannada and Malayalam. And after this Kannada movie, I have done 4 Malayalam movies. Sir, now releasing in only Kannada, sir, but Kannada. ಅಲ್ಲ, ಇವರು ಮಲಯಾಳಂ ಸಿನಿಮಾದಲ್ಲಿ ಕೆಲಸ ಮಾಡ್ತಾರೆ ಸಿನಿಮಾಟೋಗ್ರಾಫರ್ ಆಗಿ. ಈ ಸಿನಿಮಾ ಇವಾಗ ಸದ್ಯಕ್ಕೆ ಕನ್ನಡದಲ್ಲೇ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಏನೋ ಡಬ್ಬಿಂಗ್ ಏನು ನೆಕ್ಸ್ಟ್ ನೋಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಮೋಸ್ಟ್ ಪ್ರಾಬಬ್ಲಿ ಅರ್ಧ ಗಂಟೆ ಲೇಟ್ ಆಗಿದೆ. ನೀವು 5 ರಾತ್ರಿ ಹೋಗಬೇಕು. ಈ ಸಿನಿಮಾ 18 ದಿನದಲ್ಲಿ ಮುಗಿಸಿ, ಬಟ್ ತುಂಬ ಸಮಯ ತಗೊಬಿಡ್ತು ರಿಲೀಸ್ಗೆ. ಫೈನಲ್ ಆಗಿ ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತಾವೆಲ್ಲ ಸ್ವಲ್ಪ ನಮಗೆ ಪ್ರಮೋಷನ್ ಮಾಡಿಕೊಟ್ರೆ ಹೊಸಬ್ರಿಗೂ ಒಂದು ಚಾನ್ಸ್ ಸಿಗುತ್ತೆ. ಎಲ್ರಿಗೂ ನಮಸ್ತೆ. ಈ ಸಿನಿಮಾ ಎಲ್ಲರೂ ಹೇಳ್ತಿರೋ ಥರ ಹೊಸಬರ್ ಸಿನಿಮಾ ಅಂತ ಹೇಳ್ತಿದೀವಿ. ಯೂಶ್ವಲಿ ರೆಕಗ್ನೈಸ್ಡ್ ಇಲ್ಲದೆ ಇರೋದು, ರೆಕಗ್ನೈಸ್ ಇಲ್ದಿರೋ ಆರ್ಟಿಸ್ಟ್ ಇಲ್ದಿರೋ ಇದು ಹೊಸಬರ್ ಸಿನಿಮಾ ಅಂತ ಅನ್ಸುತ್ತೆ. ಬಟ್ ಕಥೆನ ನೀವು ನೋಡಿದ್ಮೇಲೆ ಇಲ್ಲ ಇದು ಯಾರೋ ಹೊಸ ತಂಡ ಮಾಡ್ದಂಗಿಲ್ಲ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರೇ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಷ್ಟು ಕಾನ್ಫಿಡೆನ್ಸ್ ನಮಗಿದೆ, ಯಾಕಂದ್ರೆ ಸ್ಟೋರಿ ಮೇಕಿಂಗ್ ಎಲ್ಲ ಅಷ್ಟು ಚೆನ್ನಾಗಿ ಬಂದಿದೆ. ಆಲ್ರೆಡಿ ನೀವು ಟ್ರೈಲರ್ ನೋಡಿದ್ದೀರಾ. ತುಂಬಾ ಹೊಸಬರ್ ಸಿನಿಮಾ ಅಂತ ಹೇಳಕ್ಕಾಗಲ್ಲ. ಇತ್ತೀಚೆಗೆ ತುಂಬಾ ಸಿನಿಮಾಗಳು ಬರ್ತಿರುತ್ತೆ. ಯಾವ್ದು ಹೊಸಬ್ರು ಸಿನಿಮಾ, ಯಾವ್ದು ಹಳಬರ್ ಸಿನಿಮಾ ಅಂತ ಹೇಳೋದಷ್ಟು ಗೊತ್ತಾಗಲ್ಲ. ಯಾಕಂದ್ರೆ ಮೇಕಿಂಗ್ ತುಂಬಾ ಚೆನ್ನಾಗಿದ್ದಾಗ ಆ ಎಕ್ಸ್ಪೀರಿಯನ್ಸ್ ಟೀಮ್ ಕಾಣುತ್ತೆ. ಯಾಕಂದ್ರೆ ನಮ್ಮ DOP ಆಗಿರ್ಬೋದು, ಪ್ರತಿಯೊಬ್ಬರು ಕ್ರ್ಯೂ ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ಆರ್ಟಿಸ್ಟ್ ಎಲ್ಲ ಈಗ ಎಲ್ಲರೂ ರೆಕಗ್ನೈಸ್ ತಗೊಂಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು. ತುಂಬಾ ಲೇಟ್ ಆಗ್ತಿದೆ ಅನ್ಸುತ್ತೆ. ಸಾರಿ ಫಾರ್ ದ ಡಿಲೇ. ಥ್ಯಾಂಕ್ ಯು.